ಹಾಗೆ ಮಹದೇವ್ ಪ್ರಸಾದ್ ಅವರು ಕೂಡ ಮಾತನಾಡಿದ್ರು. ಕೋರ್ಟ್ ತಿರಸ್ಕಾರ ಮಾಡಿದೆ, ಇನ್ನಾದ್ರೂ ಇವರಿಗೆ ಬುದ್ಧಿ ಬರಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಪ್ರತಾಪ್ ಸಿಂಹ ವಿರುದ್ಧ ಎಚ್ ಸಿ ಮಹದೇವಪ್ಪ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ನಡೆ, ನಮ್ಮ ನಿರ್ಧಾರ ಸಂವಿಧಾನಾತ್ಮಕವಾಗಿ ಇರಬೇಕು, ಸಂವಿಧಾನ ಅದರ ಹಕ್ಕು ತಿಳಿದುಕೊಂಡಿರಬೇಕು, ಅವೆಲ್ಲವನ್ನೂ ತಿಳಿದು ಹೀಗೆ ಮಾತನಾಡಿದ್ರೆ ಹೇಗೆ, ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅನ್ನೋದನ್ನ ಕೋರ್ಟ್ ಹೇಳಿದೆ. ಸೊ ಇದನ್ನ ಎಚ್ ಸಿ ಮಹದೇವಪ್ಪ ಅವರು ಇವತ್ತು ಹೇಳಿದ್ದಾರೆ. ಪ್ರಾರಂಭದಿಂದಲೂ ಮುಖ್ಯಮಂತ್ರಿಗಳು, ನಾನು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಾತಾಡ್ತಿದ್ದೇನೆ. ಒಂದು ಚುನಾಯಿತ ಸರ್ಕಾರ ಇದೆ. ಚುನಾಯಿತ ಸರ್ಕಾರದ ಜವಾಬ್ದಾರಿ ಸಂವಿಧಾನಾತ್ಮಕವಾಗಿ ನಮ್ಮ ನಡೆಗಳು, ನಿರ್ಧಾರಗಳು ಇರಬೇಕು. ಆ ಸಂವಿಧಾನಕ್ಕೆ ಪೂರಕವಾದಂಥ ನಿರ್ಧಾರನೇ ಮಾಡಿದ್ವಿ ನಾವು. ಅನವಶ್ಯಕವಾಗಿ ಪ್ರತಾಪ್ ಸಿಂಹ ಅವರು ಅಂಕಣಕಾರರಾಗಿದ್ದವರು, MP ಆಗಿದ್ದವರು, ಸಂವಿಧಾನನ, ಅದರ ಅವಕಾಶಗಳನ್ನು, ಹಕ್ಕುಗಳನ್ನು ತಿಳ್ಕೊಂಡು ಹಿಂಗೆ ಮಾತಾಡಿದ್ರೆ ಹೆಂಗೆ? ಈಗಲಾದರೂ ಅವರು ಕೋರ್ಟು, ನ್ಯಾಯಾಲಯ ಇಸ್ ದಿ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್, ಅಲ್ಲಿ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅನ್ನೋದನ್ನ ಅವರು ಹೇಳಿ, ಅವರು ರಿಜೆಕ್ಟ್ ಮಾಡಿದ್ಮೇಲೆ ಇನ್ನಾದರೂ ಅವರು ಬುದ್ಧಿ ಕಲೀಲಿ, ಅವರಲ್ಲಿ ತುಂಬಿರ್ತಕ್ಕಂಥ ಮತೀಯ ಅಂಧ ಭಾವನೆಗಳು ಹೊರಗೆ ಬಂದು ಭಾರತೀಯ ನಾಗರಿಕ ಆಗಿ ನಡ್ಕೊಳ್ಳಿ.